ಸೊ ಹಾಯ್ ಗೈಸ್, ಇವತ್ತಿಂದು ಲಾಗು ಬರ್ತದೆ ಬಂದು. ಸೊ ಹಾಯ್ ಗೈಸ್, ಇವತ್ತು ನಾನು ನಮ್ಮ ಅಕ್ಕ ಆಚೆ ಹೋಗ್ತಿದ್ದೀವಿ. ಸೊ ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಆಫ್ಟರ್ 3 ವೀಕ್ಸ್ ಅವಳು ಬಂದಿದ್ದಾಳೆ ವಾಪಸ್ ಮನೆಗೆ. ಅಂದರೆ ನಾನು ಅದು ಒಂದು FPC ಕ್ಲಾಸಸ್ ಹೋಗ್ತಾಯಿದ್ದೆ. ಎವ್ರಿ ಸಂಡೇಸ್ ಹೋಗ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಅವಳು ವೀಕೆಂಡ್ಸ್ ಬರ್ತಿರಲಿಲ್ಲ. ಸೊ 3 ವೀಕ್ಸ್ ಆದಮೇಲೆ ಇವಾಗ ಹೆಂಗೂ ಗಣೇಶ ಹಬ್ಬ ಅಲ್ವಾ ಅಂತ ಬಂದು. ನಿನ್ನೆ ಗಣೇಶ ಹಬ್ಬ ಆಗೋಯಿತು. ಇನ್ನೂ 3 ದಿನ ಕೂಡಿಸ್ತಾರೆ, ಬಟ್ ನೆನ್ನೆಗೆ ಮುಗೀತು ಗಣೇಶ ಹಬ್ಬ. ಇವತ್ತು ಸಂಡೇ. ಸೊ ನಾವು ಫಸ್ಟಿಗೆ ಲೆನ್ಸ್ ಕಟ್ಗೆ ಹೋಗಬೇಕು, ಲೈಕ್ ಫ್ರೇಮ್ ತೊಗೊಳಕ್ಕೆ. ಅದಾದಮೇಲೆ ಅವಳು ಒಂದು ಫೌಂಡೇಶನ್ ತೊಗೊಬೇಕಂತೆ. ಸೊ ಅಲ್ಲೇ ಹೋಗಿ ತೊಗೊಂಡ್ರೆ ಇಟ್ಸ್ ಬೆಟರ್ ಅಲ್ವಾ? ಅದನ್ನು ಕಿಡ್ಸ್ತಾ ಇರ್ತಾರೆ. ಓಕೆ, ಸೊ ಏನು ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗಬೇಕು. ಅದು ಅವಳ ಫೌಂಡೇಶನ್ ತೊಗೊಳಕ್ಕೆ. ಅದಾದಮೇಲೆ ನನ್ನ ಹತ್ರ ಆಲ್ರೆಡಿ ಇದೆ, ಅಲ್ಲಿ ಜನತಿ ನನ್ನ ಬರ್ಡೇ ಕೊಡಿಸಿದ್ಲಲ್ಲ, ಸೊ ಸೇಮ್ ತೊಗೊಳ್ಳೋಣ ಅಂತ ಅವಳಿಗೆ. ಅದಾದಮೇಲೆ ಲೆನ್ಸ್ ಕಾರ್ಟ್ಗೆ ಹೋಗಿ ಊಟಕ್ಕೆ ಹೋಗೋದು. ಸೊ ಇಷ್ಟು ಪ್ಲ್ಯಾನ್ ಇರೋದು. ಬೇರೆ ಏನೇನಾಗುತ್ತೆ ಗೊತ್ತಿಲ್ಲ. ನಾನು ಬೇರೆ ಕ್ರಾಪ್ ಟಾಪ್ ಮತ್ತು ಇದು ಹಾಕ್ಕೊಳ್ಳೋಣ ಅಂತ. ಬಟ್ ಏನಾಯಿತು ಅಂದರೆ ನನಗೆ ಇವಾಗೆಲ್ಲ ಸನ್ಬರ್ನ್ ಆಗಿ ಕೈ ಫುಲ್ಲು ಥರ ಅಲರ್ಜಿ ಥರ ಆಗ್ತಿದೆ. ಸೊ ಅದಕ್ಕೆ ಫುಲ್ ಕೈ ಹಾಕ್ಕೊಂಡಿದ್ಮೇಲೆ ನೋಡೋಣ ಅಂತ ಒಳ್ಳೆಯದು. ಸೊ ಫ್ರಾಕ್ ಥರ ಹಾಕ್ಕೊಂಡೆ. ಆಮೇಲೆ ಫ್ರಾಕ್ ಕೆಳಗೆ ಪ್ಯಾಂಟು ಬೇಡ ಅಂದ್ಬಿಟ್ಟು ಪ್ಲಾಜೋ ಥರದ್ದು ಹಾಕ್ಕೊಂಡಿದ್ದೀನಿ. ಏನೋ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅದು ಬಿಟ್ಟರೆ ನಾವು 10 o'clock ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ. ಬಟ್ ನಾವು ಎದ್ದಿದ್ದೆ 10:30 ಅರೌಂಡ್. ಸೊ ಇವಾಗ 3 o'clock ಆಗಿದೆ. ಸೊ ಡೈರೆಕ್ಟಾಗಿ ಫಸ್ಟ್ ಲಂಚ್ಗೆ ಹೋಗಿ ಅದಾದಮೇಲೆ ಬೇರೆ ಏನೇನಿದೆ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಇರೋದು. ಸ್ಪೆಕ್ಸ್ ಬಂದು ನಾವು 3 ಜನಕ್ಕೂ ಬೇಕು. ನಾನು ಮೇ ಬಿ ಫಸ್ಟ್ PUC ಇದ್ದಾಗ ತೊಗೊಂಡು, ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ ಫಸ್ಟ್ ಇಯರ್. ಸೊ 3 years ಮಾಡಿದ್ದೀನಿ. ಅದು ನನ್ನ ಫಸ್ಟ್ ಸ್ಪೆಕ್ಸು. ಸೊ ಇವಾಗಿರೋದ್ರ ಪ್ರಕಾರ ಟ್ರೆಂಡಿಂಗಿದೆ. ನಾನು ಸ್ವಲ್ಪ ರೆಫರೆನ್ಸ್ ಪಿಕ್ಸೆಲ್ಲ ಇಟ್ಕೊಂಡಿದ್ದೀನಿ ಯಾವ ಥರ ತೊಗೊಬೇಕು ಅಂತ. ಸೊ ಅದನ್ನ ಅಲ್ಲೋಗಿ ತೊಗೊಳ್ಳೋದು. ನಮ್ಮ ಅಕ್ಕ ಅದು ಗೊತ್ತಿಲ್ಲ, ಅವಳಿಗೆಲ್ಲ ಹೆಂಗೆ ಇಷ್ಟ ಆಗುತ್ತೆ ಹಂಗೆ. ನಮ್ಮ ಮಮ್ಮಿ ನಾನೇನು ತೊಗೊತೀನಿ ಅದನ್ನೇ ತೊಗೊತಾರೆ ಪಕ್ಕ. ಸೊ ಅಷ್ಟೇ ಇವತ್ತು. ಬನ್ನಿ ಹೋಗೋಣ. ಅವರಿಬ್ರು ಏನು ಮಾಡ್ತಿದ್ದೀನಿ, ಇನ್ನೂ ರೆಡಿ ಆಗ್ತಿದ್ದಾರೆ. ಸೊ ನೋಡ್ಕೊಂಬರೋಣ ಬನ್ನಿ. ನಾನು ಪೋನಿಟೇಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅಕ್ಕ ಅಂತ ಸ್ಮೆಲ್. ಅವಳು ಬುಕ್ ಮಾಡ್ತಾಯಿದ್ದಾಳೆ. ಸೊ ಬುಕ್ ಮಾಡ್ತಿದ್ದಾಳೆ. ಏನು ಇವಾಗ ನಂದಿನಿ ಹೋಟೆಲ್ ಆಂಧ್ರ ಸ್ಟೈಲ್ ಅಲ್ಲಿ ಹೋಗ್ತಾರದು. ಅವರು ನಾನ್ ವೆಜ್ಜು, ನಾನು ವೆಜ್ಜು. ನಂಗೆ ಗೊತ್ತು ನಂದಿನಿಯಲ್ಲಿ, ಈ ಪ್ರಶಾಂತಲ್ಲಿ ಅಂತ ಕಡೆ ಎಲ್ಲ ಅಷ್ಟು ವೆಜ್ ಆಪ್ಷನ್ಸ್ ಇರೋಲ್ಲ. ಬಟ್ ದಟ್ಸ್ ಓಕೆ, ಏನು ಮಾಡೋಣ. ಇದು ಒಂಥರ ಡಿಸ್ಟರ್ಬ್ ಆಗ್ತಾಯಿದೆ. ಮಾಡಿಸ್ಬಿಟ್ಟೆ ಏರ್ ಕಟ್ಟು. ಪ್ರಾಬ್ಲಮ್ಮು. ನಮ್ಮ ಅಕ್ಕ ಅವಾಗ ಹೋಗಿ ಬರ್ತಾಳೆ. ಇವಳು ಹ್ಯಾಂಡ್ ಬ್ಯಾಗು ಚೆನ್ನಾಗಿದೆ. ಅವಳು ಔಟ್ಫಿಟ್ ನೋಡಿ, ಸರಿ ಔಟ್ಫಿಟ್ ನೋಡಿ, ಹೋಟ್ಲಕ್ಕಂತ ಕೆಲಸ ಮಾಡಿ. ಸೊ ನಂದು ಔಟ್ಫಿಟ್ ನಾನು ತೋರಿಸ್ಬೇಕಲ್ಲ, ತೋರಿಸ್ತೀನಿ. ಇನ್ನು ಹಿಂದೆ ಬಾ. ಸೊ ಇದು ನನ್ನ ಔಟ್ಫಿಟ್. ಇದು ನನ್ನ ಔಟ್ಫಿಟ್. ಸೊ ಇಲ್ಲಿ ನಮ್ಮಮ್ಮ ಯಾಕೆ ಇಷ್ಟೊಂದು ಬೆಳ್ಳಕ್ಕಾಗೋರೆ ಗೊತ್ತಿಲ್ಲ. ಓಯ್ ಬುಕ್ ಮಾಡ್ತಾಳೆ. ಸೊ ಮೋಟ್ರ್ ನೀರು ಹಾಕಿರೋದು ನೋಡ್ಕೊಂಬರೋಣ. ಸೊ ಇದು ನಂದು ನ್ಯೂ ಚಪ್ಪಲ್. ಕಂಫರ್ಟಬಲ್ ಆಗಿರಬೇಕು, ಡೈಲಿ ಕಾಲೇಜ್ಗೆ ಹಾಕ್ಕೊಂಡು ಹೋಗಬೇಕು, ಮತ್ತು ಎಲ್ಲದಕ್ಕೂ ಮ್ಯಾಚ್ ಆಗಬೇಕು ಅಂತ ತೊಗೊಂಡಿರೋದು. ನಾನು ಫ್ರಾಕ್ ಕೆಳಗೆ ಪ್ಲಾಜೋ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತ ಕೇಳಬೇಡಿ, ಚೆನ್ನಾಗಿತ್ತು ಅದಕ್ಕೆ. ಏನು ಏನು ಹೇಳಿ, ನೀವು ಹೇಳಿ. ಲಾಸ್ಟ್ ವ್ಲಾಗ್ ಆದಮೇಲೆ ಈ ವ್ಲಾಗು ಹೆಂಗೆ ಅನ್ನಿಸ್ತಾ ಇದೆ? ಅಪ್ಡೇಟ್ ಹಾಕಿದ್ದೀರಿ. ನಾನೇನು ಹೇಳ್ಬೇಕು, ಇವಾಗ ನಾವು ಆವಾಗಿನ ಕಾಲ್ ಟ್ರೆಂಡು, ಈಗಿನ ಟ್ರೆಂಡಿಗೆ ಅದೇ ಅಲ್ವಾ ಅಷ್ಟೇ. ಎಲ್ಲರೂ ಈಗ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಆಮೇಲೆ ನಾವು ಸ್ವಲ್ಪ ಕಟಿಂಗ್ ಮಾಡ್ಕೊಂಡು ಇದೆಲ್ಲ ಗೊತ್ತು ಇಲ್ಲ. ಅವ್ರು ಯಾರು ಕಟಿಂಗ್ ಮಾಡ್ತಿದ್ದೀನಿ, ಹಾಕುತ್ತಾ ಹೇರ್ ಸ್ವಲ್ಪ ಕಡಿಮೆ. ಅಯ್ಯೋ ದೇವ್ರೇ, ಯಾಕಂದರೆ 40 years ಆದಮೇಲೆ ಸ್ವಲ್ಪ ಕೂದಲೆಲ್ಲ ಉದುರ್ತಾರೆ.
ಲೆಜೆಂಡ್ರಿ ಇರು ಲೆಜೆಂಡ್ರಿ ಆಂಧ್ರ ವೆಜ್ ಮೀಲ್ ಇದೆ ನನಗೆ ಮೀಲ್ಸ್ ತಿಂತೀಯ ಅಥವಾ ಈ ಥರ ತಿಂತೀಯ? ಚಿಟ್ಟಕ್ಕಂಡ್ಬಿಟ್ಟಿದ್ದೀನಿ ನಾನು. ಏನೇನು ಆರ್ಡರ್ ಮಾಡಿದೆ ಸರ್? ನೀವೇ ಹೇಳಿ, ನಮ್ಗೆ ಗೊತ್ತಾಗಲ್ಲ. ನಾನು ಅದ್ರಲ್ಲಿ ವೆಜ್ ಮೀಲ್ ತೋರಿಸ್ದೆ ಅಲ್ಲ, ಚಿಕನ್ ಸೇಮ್ ತೋರಿಸ್ತಾರೆ, ಬೇಕಾ ಎತ್ಕೊಂಡು ಹೋಗಿ ಕುಸ್ಮ ಎಲ್ಲ ಮಾಡಿಸ್ಬೇಕು. ಚಿಕನ್ ಫ್ರೆಂಚ್ ಫ್ರೈ ಹೆಂಗಿರುತ್ತೆ ನೋಡೋಣ. ಇಲ್ಲಿ ಏನೇನೋ ಟ್ರೈ ಮಾಡ್ತೀನಿ. ಏನ್ಮ ದೂರ ಇದೆ. ನೀನು ರೌಂಡ್ ಕಾಣಿಸ್ತೀವಿ. ನೀನು ನನ್ನ ಹಂಗೆ ಇರು. ನಮ್ಮ ಅಕ್ಕ ಇಂಡೈರೆಕ್ಟಾಗಿ ನನ್ನ ಫೋನ್ ಚೆನ್ನಾಗಿಲ್ಲ ಅಂತ. ಇಲ್ಲ ನನಗೆ ನೋಡು, ನಾನು ಲೈಟಿಂಗ್ ನೋಡಿ ಚೆನ್ನಾಗಿದೆ. ಲೈಟಿಂಗ್ ಬಿಡು ನಿನ್ನ ಇದು ಹಾಕೊಬೋದು. ವೀಡಿಯೋಗೆ ಹೋದ್ರೆ ನಂದು ಲೈಟಿಂಗ್ ನನ್ನ ಫೋನ್ ಹೆಚ್ಚು ನೋಡಿ. ರಮೆ ಹೇಳ್ದಮ್ಮ, ಇಟ್ಕೋ, ನಾನು ಬಂತಾರ ತೋರಿಸ್ಕೊಳ ನೀನು. ನನಗೆ ದಪ್ಪ ಇಲ್ಲ. ಮಾಡಿಬಿಟ್ರೆ ಎಷ್ಟು ಬರುತ್ತೆ ಮಾಡಮ್ಮ, ನಿಜ ಹೇಳ್ತಾ ಇದ್ದೀನಿ. ಒಂದೇ ಹಾಕೊಂಡ್ಬಿಡು. ನಮ್ಮ ಅಮ್ಮನ ಚೈನ್ನ ಸ್ನ್ಯಾಚ್ ಮಾಡೋದು ನಾನೇ. ಸಾಕು ಬಿಡಮ್ಮ. ಮೀಲ್ಸು, ಒಂದು ಚಿಕನ್ ಬಿರಿಯಾನಿ, ಚಿಕನ್ ಫ್ರೆಂಚ್ ಫ್ರೈ, ಒಂದು ಗುಂಟೂರು ಚಿಕನ್. ಸ್ಪ್ರೈಟ್ ಇದೆಯಾ? 7 ಅಪ್. ಸೊ ಆರ್ಡರ್ ಮಾಡಾಯ್ತು, ಕೇಳಿಸ್ಕೊಂಡ್ವಿ ಅಲ್ವಾ ಅಷ್ಟೇ. ನಮ್ಮಮ್ಮ ನಾನು ಒಂಥರ ಆಪೋಸಿಟಲ್ಲಿ ಕೂತ್ಕೊಂಡು ನೀನೇನು ಆರ್ಡರ್ ಮಾಡಿದ್ರಿ ಅಂತ ಕೇಳಿಸ್ಕೊಂಡ್ರು. ಅವ್ರು ಹೇಳಿದ್ವಿ. ನಮ್ಮಮ್ಮನ ತಿರ್ಗಾ ತೋರಿಸ್ತೀನಿ, ತಿರ್ಗಾ ನೋಡಿ. ರೆಡಿ ಆಗ್ತಾನೆ ಅವರು ಲಾಗಲ್ಲಿ ಬರೋಕ್ಕೆ. ತೋರಿಸಿ ನಮ್ಮ ನೆನ್ನೆ ಥರ ಜಗಳ ಮಾಡ್ಕೊಂಡು ಅಲ್ಲಿ ನಿಮ್ದ್ರಲ್ಲೆಲ್ಲ ಬರೋಲ್ಲ ಮಾಡಿದ್ರೆ ನಾನು ಬರಲ್ಲ ಅಂದಿದ್ರು. ನಿಮಗೆ ನಮ್ಮ ಮನೆಯಲ್ಲಿ ಸ್ಟೋರಿ ಹೇಳ್ತೀವಿ. ಅದೆಲ್ಲ ಯಾರೇ 6-7 ಡೇಸ್ ಮುಂಚೆ ಬಂದಿತ್ತು ನಮ್ಮ ಮನೆಗೆ. ಇಲ್ಲಿ ನಮ್ಮ ಅಕ್ಕ ಬರೋರ್ಗು ಹೋಗಿಲ್ಲ. ನೆನೆ ಕಿರ್ಚಿ ಇಲ್ಲಿ ನಾವು ಹೋಯ್ತು ಅಂತ ಹೇಳಿದ್ರೆ ನಮ್ಮಮ್ಮ ಪೂಜೆ ಮಾಡಿ ತುಂಬಾ ಚೆನ್ನಾಗಿ ದೀಪ ಹಚ್ಚಿದ. ಅದೇನು ಮಾಡಿದ್ರು, ತುಂಬಾ ಚೆನ್ನಾಗಿ ಕಡುಬು ಮಾಡಿ ಕೊಟ್ರು. ಇದು ತಿನ್ಬಿಟ್ಟು ಹೋಯ್ತು. ಇಲಿಯಲ್ಲ ಗಣೇಶನ್ ಕೊಟ್ರು. ಆಮೇಲೆ ಗಣೇಶ ಅದು ಮಾಡಿದ್ಮೇಲೆ ಹೋಗೈತೆ, ಬೇಡ್ಕೊಂಡಿದ್ರು ನಾನು. ಇಲ್ಲ ನಮ್ಮ ಅಕ್ಕ ಓಡಿಸಿದ್ದು. ತುಂಬಾ ಚೆನ್ನಾಗಿತ್ತು ಕಡುಬು. ಮೋಮೋಸ್ ಶೇಪ್ ಎಲ್ಲ ಬಂದಿದೆ. ಮೋಮೋಸ್ ಸ್ವೀಟ್ ಮೋಮೋಸ್ ಆದರೆ ಶೇಪ್ ಎಲ್ಲ ಬಂತು. ನಮ್ಮಮ್ಮ ಯಾವಾಗ ಶೇಪ್ ಮಾಡಿರಲಿಲ್ಲ ಮುಂಚೆ. ಇವಾಗ ಅದೆಲ್ಲ ಡಬ್ಬಿಯಲ್ಲಿ ಶೇಪ್ ಅಲ್ಲಿ ಫೋಟೋ ಹಾಕಲಿ, ಫೋಟೋ ಹಾಕು. ನೀಟಾಗಿ ಬಂದಿದೆ. ನಾನು ಮಾಡಿರೋದು ಅದಕ್ಕೆ. ಅದಿದೆ ಫೋಟೋ ಸ್ನ್ಯಾಪ್ ಮುಚ್ಚಿರೋದು, ನಾನು ಕೈ ಸುಟ್ಕೊಂಡು ಮಾಡಿರೋದು. ಅಮ್ಮ ಮೋಲ್ಡೆಲ್ಲ ವರ್ಕ್ ಆಗಲ್ಲ ಅಂದ್ಬಿಟ್ಟು ಕೈಯಲ್ಲಿ ಮಾಡಿ ಬಿಸಿ ನೋಡ್ರೆ ಮೋಲ್ಡ್ ವರ್ಕ್ ಆಗೋಯ್ತು. ಇದೇನಿದೆ ಇಲ್ಲಿ ನೋಡೋಣ. ಉಪ್ಪಿನಕಾಯಿ ಎಷ್ಟೊತ್ತೆ ಕೊಡೋದಿಲ್ಲ. ಸೊ ಇವಾಗ ಆರ್ಡರ್ ಮಾಡಿದ್ರಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಕಮ್ಮಿಂಗ್ ವ್ಲಾಗರ್ ಇವರೇ. ನಿಂಗೆ ಮಾಡೋಣ ವ್ಲಾಗು ಒಂಥರ. ಇಲ್ಲಿ ಅಪ್ಕಮಿಂಗ್ ವ್ಲಾಗರ್ ನಮ್ಮನ್ನ ಹಿಡಿತಾವ್ರೆ. ಇಡೀ ಆ ಕಡೆ ಇಡೀ. ಇಲ್ಲಿ ಒಬ್ಳು ಇನ್ನೊಂದು ಸ್ಟಾರ್ಲು. ಹೆಂಗಿದೆ ಬ್ಯಾಕ್ ಕ್ಯಾಮ್ರಾ ಅಂತ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮಮ್ಮ ಯಾಕೆ ಇವ್ರಿಬ್ರು ಹಿಂಗೆ ಆಡ್ತಾರಲ್ಲ ಯಾವಾಗಲೂ ಅಂತ ಯೋಚನೆ ಮಾಡ್ತಾರೆ. ಗಿಡ ತೆಗೆ ವರ್ಷನ ಬರುತ್ತೆ. ಫೋನ್ ಬಿಡಿಸ್ಬಿಟ್ಟು ಅದು ಚಿಕನ್ ಬಿರಿಯಾನಿ ಬಂದಿದೆ. ಇದು ನಂದು ವೆಜ್ ಮೀಲ್ಸು. ಅನ್ನ ಅದೇನೋ ಪಪ್ಪು ಅಂತೆ, ಆಮೇಲೆ ಘೀ ಹಾಕಿದ್ದಾರೆ, ಪಲ್ಯ ಚಟ್ನಿ, ಆಮೇಲೆ ಅದೇನೇನೋ ರಸ ಎಲ್ಲ ಹಪ್ಪಳ ಕೊಟ್ಟಿದ್ದಾರೆ, ಉಪ್ಪಿನಕಾಯಿ ಇದೆ ಅಷ್ಟೇ. ಸೊ ಅಲ್ಲಿ ಇಬ್ಬರು ಬಡಿಸ್ಕೊಂತ. ಇದು ಗುಂಟೂರು ಚಿಕನ್, ಅದು ನಮ್ಮಮ್ಮ. ಇದು ಫ್ರೆಂಚ್ ಫ್ರೈ ಚಿಕನ್ನು. ಇದು 7 ಅಪ್ ಅಲ್ಲ ಪೆಪ್ಸಿ. ಐಸ್ ಕ್ರೀಮ್ನ ನಂದು ಸ್ವೀಟ್ಗೆ ಕಾಂಪನ್ಸೇಷನಾಗಿ ಕೊಟ್ಟಿರೋದು. ಎಲ್ಲ ತಿಂದಾಯ್ತು. ಹೆಂಗಿತ್ತು ಮ್ಯಾಮ್? ಚೆನ್ನಾಗಿತ್ತು, ಊಟ ತುಂಬ ಚೆನ್ನಾಗಿತ್ತು. ಬಿಲ್ ನೋಡಿದ್ರೆ ಹಿಂಗೆ ಬರುತ್ತೆ.
ನಿಮ್ಗೆ ಹೆಂಗೆ ಅನಿಸ್ತು ಮ್ಯಾಮ್? ಏನು ಪರವಾಗಿಲ್ಲ, ಇದೇನು ಚೆನ್ನಾಗಿ ಇಷ್ಟೊತ್ತು ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಊಟ. ನಂದಿನಿಯಲ್ಲಿ ನಮ್ಮನೆಗೆ ನಂದಿನಿ ಇದೆ, ಅಲ್ಲಿ ಅಷ್ಟು ಚೆನ್ನಾಗಿಲ್ಲ ಊಟ. ಇಲ್ಲಿ ತುಂಬ ಚೆನ್ನಾಗಿದೆ. 10% ಅಲ್ವಾ? ನಂದಿನಿ ಊಟ ಎಲ್ಲ ಆಯಿತು. ಇವಾಗ ಅವರಿಬ್ಬರು ವಾಶ್ರೂಮ್ ಹೋಗಿದ್ದಾರೆ, ನಾನು ಇಲ್ಲಿ ಒಬ್ಬಳೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಲ್ 1350 ಏನೋ ಆಯಿತು. ನನಗೆ ನಂದು ಏನಂದರೆ ಮೀಲ್ಸ್ ಇದ್ದಿದ್ದು ಆಯಿತಾ, ಫುಲ್ ಅನ್ಲಿಮಿಟೆಡ್ ಮೀಲ್ ಥರ. ಜಸ್ಟ್ ರೈಸ್ ಒಂದೇ ಇದ್ದಿದ್ದು, ಬೇರೆ ಏನೂ ಇರಲಿಲ್ಲ. ರೈಸು, 2 ಥರ ಸಾಂಬಾರು, ಒಂದು ರಸ, ಮೊಸರು, ಹಪ್ಪಳ ಅಷ್ಟೇ. ಸ್ವೀಟ್ ಅದು ಸ್ವೀಟು ಕೊಟ್ಟಿರಲಿಲ್ಲ. ಸೊ ಅದನ್ನು ಕಾಂಪನ್ಸೇಷನ್ ಆಗಿ ಅದಕ್ಕೆ ಒಂದು ಐಸ್ ಕ್ರೀಮ್ ಸ್ಕೂಪ್ ಕೊಟ್ಟರು ಅಷ್ಟೇ. ಆ್ಯಾವ್ರೇಜ್ ಆಗಿತ್ತು. ಆ್ಯಾವ್ರೇಜ್ ಅನ್ನೋದಕ್ಕಿಂತ ಟೇಸ್ಟ್ ಫುಲ್ಲಾಗಿತ್ತು, ಬಟ್ ಸ್ಟಿಲ್ ಅದು ನೋಡಬೇಕು ಏನೋ ಬಿಡಿ. ಸೊ ಇವ್ರದ್ದು ನಾನ್ ವೆಜ್ ತುಂಬ ಚೆನ್ನಾಗಿತ್ತು ಅಂತ, ಲೈಕ್ ಫುಲ್ ಸ್ಪೈಸಿಯಾಗಿ ಅಂದರೆ ಸ್ಟೈಲ್ ಅಲ್ವಾ, ಸೊ ಫುಲ್ ಸ್ಪೈಸಿ ಆಗಲ್ಲ ಇರ್ತಂತೆ. ದಟ್ಸ್ ಗ್ರೇಟ್. ಬಿಟ್ಟರೆ ಇವಾಗ ತಿಂದಿದ್ದೆಲ್ಲ ಮುಗೀತು. ಸೊ ಇವಾಗ ಫಸ್ಟು ಎಲ್ತಂಗ್ಲಿ ಹೋಗಿ ಆಮೇಲೆ ಲೆನ್ಸ್ ಕಾರ್ಟ್ ಹೋಗೋಣ ಅಷ್ಟೇ. ಬನ್ನಿ. ಇಷ್ಟೊಂದು ತೋರಿಸಿದ್ರು, ಇಷ್ಟೊಂದು ಏನೂ ಕೊಟ್ಟಿಲ್ಲ, ಲಿಟ್ರಲಿ ಏನೂ ಕೊಟ್ಟಿಲ್ಲ. ಪಾಪ ಇವಾಗ ಸಾಕಾಗಿಲ್ಲ. ದುಡ್ಡು ಮಾತ್ರ ತೊಗೊಂಡು 300 299 ಏನೋ, ಬಟ್ ಏನು ಕೊಟ್ಟಿಲ್ಲ. ಬರೀ ಅನ್ನ ಸಾರು ಒಂಥರ ಅಲ್ಲಿ ತೋರಿಸ್ತಾ ಇಲ್ಲ, ಪಿಕ್ಚರ್ ಅಷ್ಟು ಏನೂ ಇರಲಿಲ್ಲ. ರಸ, ಮೊಸರು, ಬರೀ ಒಂದು ಸಾರು, ಒಂದು ರಸ, ಒಂದು ಮೊಸರು, ಹಪ್ಪಳ, ಅನ್ನ ಅಷ್ಟೇ, ಒಂದು ಪಲ್ಯ. ಅದಕ್ಕೆ ಅಡುಗೆ ನಮ್ಮದು ಊಟ ಚೆನ್ನಾಗಿತ್ತು. ಇವಳಿಗೆ ಏನಾದರೂ ಕೊಡ್ಸ್ತಾರೆ, ಸಂಜೆ ಕೊಡ್ಸಾಳೆ. ಅಮ್ಮ ನೈಟು ಹೋಗಿ ಊಟ ಅಡುಗೆ ಮಾಡಿದ್ದು, ನಾವೇನಾದ್ರು ಲೈಟಾಗಿ ತಿಳ್ಕೊಂಡು ಮನೆಗೆ ಹೋಗ್ಬೇಕು. ಹಾಗೆ ಪಾರ್ಸೆಲ್ ರೆಡಿ ಇಲ್ವೋ? ಟೈಮ್ ಎಷ್ಟು? 4:30. ಇನ್ನು ಕ್ಲೌಡಿ ಆಗ್ಬಿಡುತ್ತೆ, ಕತ್ಲೆ ಆಗ್ಬಿಡುತ್ತೆ. ಇಲ್ಲ ಇಲ್ಲ ಅಮ್ಮ, ಫೋನ್ ಮಾಡು. ಹೊಟ್ಟೆ ಮೇಲೆ ಏನಾದರೂ ಹೇಳಿ. ಏನು ಹೇಳಿ, ಹೊಟ್ಟೆ ತುಂಬ ಊಟ ಮಾಡಿದ್ವಿ, ನಡೆಯೋಕ್ಕಾಗ್ತಾ ಇಲ್ಲ ಈಗ. ಹೊಟ್ಟೆ ತುಂಬ ತಿಂದಮೇಲೆ ಯಾವಾಗೂ ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ತೊಗೊಳ್ತಾ ಇದೆ. ಅರ್ಧ ಅವರ್ ಇಲ್ಲ, 10 ನಿಮಿಷ ಅಂದರೆ ಕುಸ್ಮ ಥರ ಡೀಪ್ ಸ್ಲೀಪ್ ಮಾಡಲ್ಲ, ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಬೆಸ್ಟ್ ನಮ್ಮ ಚಹಾ ಕುಡಿತಾ ಇದ್ವಿ, ಟೀ ಕುಡಿತಾ ಇದೆ. ಈಗ ಊಟ ಆಯಿತು, ಝೂಡಿಯೋಗೆ ಹೋಗ್ತಾ ಇದ್ವಿ. ಝೂಡಿಯೋಗೆ ಹೋಗ್ತಾ ಇಲ್ಲ, ಲೆನ್ಸ್ ಕಾರ್ಟ್ ಹೋಗ್ತಾ ಇದ್ವಿ. ಮ್ಯಾಪ್ಸ್ ತೋರಿಸ್ತಾ ಇಲ್ಲ ಅಂತ ಝೂಡಿಯೋ ಹಾಕು, ಅಲ್ಲೇ ಪಕ್ಕದಲ್ಲೇ ಇರೋದು, ಅದೇ ರೋಡ್ ಪಕ್ಕದಲ್ಲೇ ಇರ್ತಿದ್ದೆ. ಇವಾಗ ಮ್ಯಾಪ್ಸ್ ಹೊಸ ಕಾಲದಲ್ಲಿ ಹುಡುಕ್ತಾ ಇದ್ದಾರೆ. ನಾವೆಲ್ಲ ಅವಾಗಿನ ಕಾಲದಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ವಿ, ಇವ್ರನ್ನ ಕೇಳ್ಕೊಂಡು ಹೋಗ್ತಾ ಇದ್ವಿ. ತಿರ್ಕೊಂಡು ನಮ್ಮ ಕಡೆ ತಿರ್ಕೊಂತ ನಾವು ಅವ್ರ ಜೊತೆ ತಿರ್ಕೊಳ್ಳೋದು. ಏನಿದೆ ಅದೇ ಏನದು ಹೆಂಗೆ ಅಲ್ಲ ಏನದು, ನಾನು ಇವಾಗ ತಾನೇ ನೋಡಿದೆ. ಸೊ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. 400 ಎಷ್ಟು ಮೀಟರ್ಸ್ ಇದೆ? 850 ಮೀಟರ್ಸ್. ಎಷ್ಟು 4 ಮಿನಿಟ್ಸ್ ಏನೋ ತೋರಿಸ್ತಾ ಇದೆ. ಸೊ ವಿ ಆರ್ ಗೋಯಿಂಗ್. ನಮ್ಮ ಮಮ್ಮಿ ಫಾಸ್ಟಾಗಿ ಹ್ಯಾಂಡ್ ಬ್ಯಾಗು ನೋಡಿ ಹಿಂಗೆ ಆಡಿಸ್ಕೊಂಡು. ಎಲ್ಲಿ ಹ್ಯಾಂಡ್ ಬ್ಯಾಗು? ಬ್ಯಾಗ್ ತೋರಿಸ್ತಾ ಇರ್ತಾರೆ ಪಕ್ಕದಲ್ಲಿ, ಗಾಡಿ ಹೋದ್ರೆ ಬ್ಯಾಗ್ ತೋರಿಸ್ಕೊಂಡು. ಸಾಕು ಬಾಮ ಈ ಕಡೆ. ನಮ್ಮ ಅಮ್ಮಂಗೆ ವ್ಲಾಗ್ ಜಾಸ್ತಿ ಇಷ್ಟ ನನಗಿನ. ಮಾಡು ಅಂತಾರೆ. ವ್ಲಾಗ್ ಮಾಡಿ ಇವಾಗ. ರೆಡ್ಮಿ 12 ನೋಟ್ 12 ಇದೆಯಾ? ಇವರಿಬ್ರು ಸಡನ್ ಬ್ಲ್ಯಾಕ್ ಒಂದೇ ಅಂತಿರೋದು. ನಮ್ಮಮ್ಮ ಬ್ಲ್ಯಾಕ್ ಹಾಕೊಂಡ್ಬಿಡ್ತಾರಾ? ಪಕ್ಕ ಹಾಕೊಳ್ಳಲ್ಲ. ಬನ್ರಿ, ನೋನ್ ಆಗಲ್ಲ. ನಮ್ಮಮ್ಮಂಗೆ ಅದೊಂದು ಕಾಣ್ತಾ ಇದೆ ಎಲ್ಲ ಫುಲ್ಲು ಜಾತ್ರೆ ಥರ, ಆ ಥರ ಇದ್ರೆ ಇಷ್ಟ. ಸೊ ನೋ ಬನ್ನಿ. ಲೆನ್ಸ್ ಕಾರ್ಟ್ ಅಲ್ಲೇ ಇದೆ, ಬಟ್ ನಾವು ಫಸ್ಟು ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗೋಣ. ಸೊ ಇವಾಗ ಅವಳು ಮ್ಯಾಪ್ಸಲ್ಲಿ ಹುಡುಕ್ತಾಳೆ. ಟು ಗೆಟ್ 1 ಫ್ರೀ ಇತ್ತು. ಸೊ ಅಲ್ಲಿರೋ 2 ಫೌಂಡೇಶನ್ಸ್ ತೊಗೊಂಡು ಇದು ಒಂದು ಕ್ರೋಮ್ ಹೈಲೈಟರ್ ತೊಗೊಂಡಿದ್ದೀವಿ ಅಷ್ಟೆ. ನಾವು ಹೋಗಿದ್ದು ಒಂದೇ ಒಂದು ಫೌಂಡೇಶನ್ ತೊಗೊಳ್ಳೋಣ ಅಂತ. ಸೊ 2 ಫೌಂಡೇಶನ್ ತೊಗೊಂಡ್ರೆ, ನಮ್ಮ ಮಮ್ಮಿಗೊಂದು
ನಮ್ಮ ಅಕ್ಕಗೊಂದು ಫೌಂಡೇಶನ್ ತೊಗೊಂಡು ಇದು ಮಾಸ್ಟರ್ ಕ್ರೋಮ್ ಹೈಲೈಟರ್ ಒಂದು ಅದೇನಂದರೆ ಬೈ 2 get 1 ಇತ್ತಲ್ಲ. ಸೊ ಒಂದು ಫೌಂಡೇಶನ್ಗೆ ಮತ್ತು ಇದಕ್ಕೆ ಪೇ ಮಾಡಿದ್ರಿ. ಇದು ಅರೌಂಡ್ 650, ಇದು 770 ಏನೋ ಎಷ್ಟೋ. ಸೊ ಇದರಲ್ಲಿ ಇದು ಒಂದು ಫ್ರೀ ಬಂತು. ಸೊ ಅರೌಂಡ್ 1500 ಆಗಿದೆ ಬಿಲ್. ಓಕೆ ಅಷ್ಟೇ ಹೇಳ್ದೆ. ಒಂದು ನಮ್ಮ ಮಮ್ಮಿದು, ಯಾವ್ದು ನಮ್ಮ ಮಮ್ಮಿದು, ಇದು 137 ನಮ್ಮ ಮಮ್ಮಿದು. ಯಾರು ಕಾಣಿಸ್ತವ್ರು ಅನ್ಸಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ ಗೊತ್ತಾಗ್ತಾವಲ್ಲ ಫುಲ್ ಮೇಡಮ್ ಅಂದೆ ನಿನ್ನ ನೋಟ್ಸು ನಂದು ಕಾಣಿಸ್ತಾ ಇದೆಯಾ? ನಮ್ದ್ರಲ್ಲೇ ಮಾಡಿದ್ಲಾ? ಟ್ರಯಲ್ ಟ್ರಯಲಲ್ಲಿ ಮಾಡಿರ್ತಾರೆ. ಆಯ್ತು ಇನ್ನ ಮರಿ ಕುಡಿಪ ಬನಾನಾ ಕ್ಲಿಪ್ ಏ ನೈ ಐಸಾ ನೈ ಹೇ ಬನಾನಾ ಕ್ಲಿಪ್ ಇಲ್ಲಿ ಸ್ಟುಡಿಯೋ ಇದೆ ಅಲ್ಲ, ಇಲ್ಲಿ 2 floors ಸ್ಟುಡಿಯೋ ಇದೆ. 2 floors 3 floors ಚೆನ್ನಾಗಿದೆ. ಡಿಸೈನ್ ರೈನಾ ಯಾವುದೋ ಒಂದ್ಸಲಿ ತೆಲುಗು ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ. ನಮಗೆ ಆಯ್ತು ಒಂದು ಬ್ರಷ್ ಕೊಡು ನಮಗೆ. ಯಾವುದೋ ಒಂದು ಕೊಟ್ಟು ನಾನು ಯಾಕೆ ಕೊಡಲಿ? ಎಕ್ಸ್ಪ್ರೆಷನ್ ನೋಡಿದ್ರ ಹೆಂಗ್ ಕಂಡುಬಿಡ್ತಾರೆ, ಕಣ್ಣೆ ಹಂಗೆ. ಬಡ ರೇಟ್ नहीं परवाने क्या ये हां देखिए. ಸೊ ಇವಾಗ ಲೆನ್ಸ್ ಕಟ್ಗೆ ಗೋಯಿಂಗ್ ಎಲ್ಲ ಆಯಿತು. ಕಿಚನ್ ಸೆಟ್ ಬೇಕಂತೆ. ಇವಾಗ ಅಲ್ಲೇನೋ ತೊಗೊಂಡ್ರು ಕ್ಲಿಪ್ಸು, ಅದೇನೇನೋ ಟ್ಯಾಪ್ ಹಾಕೋದು ಎಲ್ಲ. ಸೊ ಅದಾದಮೇಲೆ ಹೆಲ್ತ್ ಆ್ಯಂಡ್ ಗ್ಲೋಲ್ ತೊಗೊಂಡಿದ್ದಾಯಿತು. ಸೊ ಏನು ನಾನು ಅವ್ರದ್ದು ಕದ್ದು ಮುಚ್ಚಿ ಎಲ್ಲ ಎರ್ದಿ ಹಾಕಿರ್ತೀನಿ. ನಮ್ಮಮ್ಮ ನಿಜ ನನ್ನ ಯಾವುದಾದ್ರು ಕಾಂಪ್ಯಾಕ್ಟ್ ಒಳಗೆ ಲಿಪ್ಸ್ಟಿಕ್ ಹಾಕಿ ಮುಚ್ಚಿಕ್ಕಿದ್ರು. ಹಿಂಗಾಗ ಬ್ಯಾಡ್ ಗರ್ಲ್. ಅದಕ್ಕೆ ನಾನು ಕೊಡೋಲ್ಲ. ಅದಕ್ಕೆ ಹಂಗೆ ಮಾಡೋದು ನಾನು. ನೋಡಿ ಈ ಥರ ಹಳೆ ಮನೆ ಕುಸುಮಾಗಿ ಕೊಡಬೇಕು. ಆಗಿನ ಕಾಲದ ಮನೆ ಇಲ್ಲ, ಈ ಥರ ಆಗಿನ ಕಾಲದ ಮನೆ. ಸೊ ಬನ್ನಿ ಹೋಗೋಣ. ಹೋಗ್ಬಿಟ್ಟು ಲೆನ್ಸ್ ಕಟ್ಕೋಗಿ ನೋಡೋಣ. ಇನ್ನೊಂದು ಕಡೆ ಫೋನ್ ಕೇಸ್ ನೋಡೋಕೆ ಬಂದರು. ಎಲ್ಲ ಕಡೆ ಬರೀ ಬ್ಲ್ಯಾಕ್ ಸಿಗ್ತಾ ಇದೆ. ಸೊ ನಾನು ನಮ್ಮ ಅಕ್ಕನ ಮಾತ್ರ ಮುಂದೆ ನಡ್ಕೊಂಡು ಹೋಗಿ ವೀಡಿಯೋಗೆ ಅಂದರೆ ನಮ್ಮ ಅಮ್ಮನ ನಡ್ಕೊಂಡು ಹೋಗ್ತಾರೆ. ಸೊ ಲೆನ್ಸ್ ಕಾರ್ಟಿಗೆ ಬಂದ್ರಿ, ಹೋಗೋಣ ಬನ್ನಿ. ನಿನಗೆ ದೊಡ್ಡ ಚೆನ್ನಾಗಿದೆ ನೋಡಿ. ನಮ್ಮಮ್ಮ ಎಲ್ಲೋದ್ರೂ ಸೈಲೆಂಟ್ ಆಗಿರಲ್ಲ. ತಿರ್ಗೋ ತೋರಿಸು ನನಗೆ. ನಿಂಗೆ ಚೆನ್ನಾಗಿದೆ, ನಿನ್ನ ದೊಡ್ಡ ಮಕ್ಕ. ನೀನು ಬಿಟ್ಬಿಟ್ಟು ಏನೋ ತೆಗಿತಾರೆ ಚಿಕ್ಕದು. ಬಟ್ ಆ ಶೇಪ್ ನಿನ್ನ ಮಕ್ಕಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಆಯಿತಾ. ನಾನೊಂದು ಇಟ್ಕೊಂಡಿದ್ದೀನಿ ನೋಡೋಣ. ನನಗೆ ಈಗ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗೇನೋ ಇಲ್ಲ ಅಂತ ಅನ್ನಿಸ್ತಿದೆ. ಪೋನಿ ಟೈಲ್ ಕೂದಲು ಬಿಟ್ಕೊಂಡು ನೋಡು. ಮಾಡ್ಕೊಂಬಂದಿದೆ ಏನು ದೊಡ್ಡದು. ನನ್ನ ಐಬ್ರೋಸ್ ಕವರ್ ಹಾಕ್ಬೇಕು. ನಂದು ಆಗಬಾರ್ದು. ನನಗೆ ಇಲ್ಲಿಂದ ನೀನು ಚೆನ್ನಾಗಿ ಕಾಣ್ತಾ ಇದೆಯಾ? ನನಗೆ ನೀನು ತುಂಬ ಪೋನಿ ಹಾಕೋದ್ರಿಂದ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನು ಹಾಕೋ. ತಿರುಗೋ. ಏನೂ ಚೆನ್ನಾಗಿಲ್ಲ ಇದು. ಶೇಪ್ ಅಂತ ಅನಿಸುತ್ತೆ ನನಗೆ. ನಿನ್ನ ಇಷ್ಟ, ನಿಂಗೆ ಇಷ್ಟ ಆಗಿದ್ರೆ ತಗೋ ಮಾಡು. ಇದು ಚೆನ್ನಾಗಿಲ್ಲ. ಅಜ್ಜಿ ಫೀಲು. ಕಲ್ಚರ್ ಚೆನ್ನಾಗಿ ಕಾಣಿಸ್ತಾ ಇರೋದು. ತಿರುಗು. ಏನಿಲ್ಲ. ಸಣ್ಣ ಇದೆಯಾ? ಎಲ್ಲಿದೆ ಸಣ್ಣ? ಇನ್ನೊಮ್ಮೆ ನೋಡೋಣ. ಸಣ್ಣ ನೋಡೆ. ಸಣ್ಣ ಯಾವುದು ಇಲ್ಲಮ್ಮ. ಇದು ಕಲರ್ ದಪ್ಪ ಕಡ್ತೀನಿ. ನಂಗೆ ಇದು ಓಕೆ. ಬಟ್ ನಿಂಗೆ ಅದು ಎಕ್ಸ್ಟ್ರಾ ಥರ ಯಾವಾಗೂ ಚೆನ್ನಾಗಿ ಓವರ್ ಅಂತ ಅಲ್ಲ, ಎಕ್ಸ್ಟ್ರಾ ಥರ ಇದ್ದರೆ ಓಕೆ.
ಇದು 4 ಫೈನಲೈಸ್ ಮಾಡಿರೋದು ನಾನು. ಈ 4ಅಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು ಇವಾಗ. ಇದು ಲ್ಯಾವೆಂಡರ್ ಥರ ಶೈನ್ ಇದೆ, ಸೊ ಅದಕ್ಕೆ ಡೆಲ್ಯೂಟ್ ಮಾಡಿದ್ರೆ ವೇಸ್ಟು. 10th or 11th? 10th 11th ಯಾವ್ದು ಫೋನ್ ಮಾಡಿ ಬರೋದಾ? ಇಲ್ಲ, ನಿಮ್ಮ ಮೆಸೇಜ್ ಬರುತ್ತೆ ನೋಟಿಫಿಕೇಶನ್. ಓನೇ ಚಿನ್ನ ಬೇಕು, ಅದು ಹಂಗೆ ಯಾಕೆ ಕೆಳಗಡೆ ಮೇಲೆ ಕೊಟ್ಬಿಡ್ತೀಯಾ? ಕೊಡ್ತೀನಿ ಬಾ. ಬೇಡಪ್ಪ ಬೇಡ ಎಲ್ಲೇ ಹೋಗ್ತೀಯ ಇವಾಗ ಅಲ್ವಾ? ನಂಗೆ ಅಲ್ಲ ಚಿಕ್ಕ ವಯಸ್ಸಿಂದ ಏನೋ ಆಸೆ. ಆಯ್ತು ಹೋಗಿ ಕೊಡ್ಸ್ತಾರಂತಲ್ಲ. ಬೇಡ. ಕಾರ್ಟಲ್ಲಿ 4 ಫ್ರೇಮ್ಸ್ ತೊಗೊಂಡ್ರಿ, ಅಲ್ಲಿ ಬೈ 1 get 1 ಇತ್ತು. ಸೊ ಒಂದು 3000 ತೊಗೊಂಡ್ರೆ ಇನ್ನೊಂದು 3000 ಫ್ರೀ ಬರುತ್ತೆ ಅಲ್ಲ, ಸೊ ಆ ಥರ. ಸೊ 3000 2 ತೊಗೊಂಡ್ರಿ, 2000 2 ತೊಗೊಂಡ್ರಿ. ಆ ಕಡೆ ಬೈ 1 get 1 ಬಿಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ತುಂಬ ಇಂಡಿಸೈಸಿವ್ ಆಗಿರೋದ್ರಿಂದ 2 ಫ್ರೇಮ್ ತೊಗೊಂಡಿದ್ದೀನಿ. ಒಂದು ಸೇಮ್ ಟೈಪ್ ಆಫ್ ಫ್ರೇಮು, ಬಟ್ ಒಂದು ಚಿಕ್ಕದು ಒಂದು ದೊಡ್ಡದು. ಸೊ ಅದನ್ನು ಮನೆಗೆ ಹೋಗಿ ಡಿಸೈಡ್ ಮಾಡ್ತೀನಿ. ನಂಗೆ ಡಿಸೈಡ್ ಮಾಡೋಕ್ಕಾಗಿಲ್ಲ, ಅದ್ರ ಮಧ್ಯೆ ಬಿಕ್ಲಿಕ್ಕೆ ಬಂದುಬಿಟ್ಟು ನಾನು ಅದಕ್ಕೆ ಎಷ್ಟೊತ್ತು ಬ್ಲಾಗೇ ಮಾಡಿರಲಿಲ್ಲ. ಸೊ ಇವಾಗ ಫ್ರೇಮ್ಸ್ ತೊಗೊಂಡಾಯಿತು. ನಾನಿವಾಗ ಬೋ ಕೇಳಿದ್ದೆ, ಸ್ಕ್ರಂಚಿ ಮತ್ತು ಬೋ ಮತ್ತು ಇಯರಿಂಗ್. ಸೊ ಅದನ್ನು ನೋಡೋಣ ಅಂತ ಬಂದಿರೋದು. ಸೊ ಅದನ್ನು ತೊಗೊಂಡು ಹೋಗೋಣ ಬನ್ನಿ. ಮೆಹಂದಿ ಹಚ್ಕೊಂಡ್ಯಾ? ಬೇರೆ ಮೇಡಮ್, ಅನ್ಕೊಂಡೆ ನಮ್ಮಕ್ಕ ಮೆನಲಾಗಲ್ಲಿ ಏನೋ ಉಸ್ಮಾನ್ ಹಾಕೊಂಡು ಹಾಕಿಲ್ಲ ಅದಂಗೆ. 10 ಅಂತೆ, 40 ತೊಗೊಂಡೆ 10 ತೊಗೊಳ್ಳ. 40 ಎಷ್ಟು ಚೆನ್ನಾಗಿದೆಯಾ ನೋಡಿ ಅಷ್ಟು. 40 ತೋರ್ಸಪ್ಪ, 40. ತೊಗೊಂಡ್ರೆ ಬ್ರೇಸ್ಲೆಟ್ ಒಂದೇ ಹತ್ರ ನಮ್ಮಮ್ಮ ಇಂಕ್ ನೋಡ್ತಾವ್ರೆ. ಸೊ ಬ್ರೇಸ್ಲೆಟ್ ಒಂದೇ ಹತ್ರ 125 ಏನೋ ಇತ್ತು. ಆಮೇಲೆ ಸ್ಕ್ರಂಚೀಸು, ಕ್ಲಿಪ್ಸು, ರಿಬ್ಬನ್ನು ಏನೇನೋ ತೊಗೊಂಡು ಆಲ್ಮೋಸ್ಟ್ 420 430 ರೂಪೀಸ್ ಆಯಿತು. ಸೊ ಅಷ್ಟಕ್ಕೆ ನಾನೊಂದು ಬ್ರೇಸ್ಲೆಟ್ ತೊಗೊಂಡಿದ್ದೆ ರೋಸ್ ಗೋಲ್ಡಲ್ಲಿ, ಚೆನ್ನಾಗಿತ್ತು. ಬಟ್ ಏನೋ ಜಾಸ್ತಿ ರೇಟ್ ಅಂತ ವಾಪಸ್ ಸಿಕ್ಬಿಟ್ಟೆ. ಬಟ್ ನಮ್ಮ ಅಕ್ಕ ಹತ್ರ ಇಲ್ಲ. ಸೊ ಅವಳ ಹತ್ರ ಇರೋದಲ್ಲ ನಂದೆ. ಸೊ ನಾನಿವಾಗ ತಿರ್ಗಾ ವೆಡ್ನಸ್ಡೇ ಥರ್ಸ್ಡೇ ನಾನು ಬರಬೇಕಂತೆ ವಾಪಸ್ ಜಯನಗರ್ಗೆ. ಬಂದು ಇದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಅಲ್ಲಿ ಇದ್ದಿದ್ದೆಲ್ಲ ಬರೀ ಟ್ರಯಲ್ ಇಟ್ಟಿರ್ತಾರಲ್ಲ, ಅದು ಮಾತ್ರ ಇತ್ತು. ಸೊ ಅವರು ವೇರ್ ಹೌಸ್ ಎಲ್ಲಿನಾರು ತರಿಸ್ತಾರೆ. ಸೊ ಅದಕ್ಕೆ ನಾನು ವೆಡ್ನಸ್ಡೇ ಹಂಗೆ ಬರ್ತೀನಿ ಅಷ್ಟೇ. ಇವಾಗ 2 ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ. ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಇವಾಗ ಏನಂದರೆ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಲ್ಲ, ಇಲ್ಲಿ ನಾನು ಪಾಸ್ತಾ ಎಲ್ಲ ಕೇಳಿದೆ. ಬಟ್ ಏನಂದರೆ ಅಲ್ಲಿ ಬೇಗ ಹೋಗ್ಬೇಕಂತೆ, ಎಲ್ಲ ಹೋಗ್ಬೇಕಲ್ಲ, ಅಲ್ಲಿ ಬೇಗ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅದೆಲ್ಲ ಕ್ಯಾನ್ಸಲ್ ಅಂತ. ಈಗ ಬರ್ತೀನಲ್ಲ ಅವಾಗ ತಿಂತೀನಿ ನಾನು. ಸೊ ಇವಾಗ ಇವಳಿಗೆ ಮಿಲ್ಕ್ ಅಲರ್ಜಿ ಅಲ್ವಾ, ಅದಕ್ಕೋಸ್ಕರ ಇವಳು ಏನು ಲೈಮ್ ಸೋಡಾ. ನಾನು ಸೋಡಾ ತಗೊಂಡ. ಸೋಡಾ ಹುಳಿ ಇರುತ್ತೆ. ಇನ್ನೇನು ಇಲ್ಲ. ಆಯ್ತು, ಲೈಮ್ ಸೋಡಾ. ನಾನು ಒಬ್ಬಳೆ ಚೆನ್ನಾಗಿರೋದು, ನಂದು ಮ್ಯಾಂಗೋ ಮಿಲ್ಕ್ ಶೇಕ್. ಲೈಮ್ ಸೋಡಾ ಇನ್ನೇನು ಇಲ್ಲ. ಇದೆ ಆಮೇಲೆ ಎಲ್ಲ ಮಿಲ್ಕ್ ಐಟಮ್ಸ್ ಇದೆ. ಅಂದ್ರೆ ನಾರ್ಮಲ್ ಜ್ಯೂಸಸ್ ತರ, ಅಂದ್ರೆ ಏನಂತಾರೆ ಫ್ರೆಶ್ ಜ್ಯೂಸಸ್ ಇಲ್ಲ. ಸೊ ನಮ್ಮಮ್ಮ ಏನು ತಗೊಂಡವ್ರು, ಏನೋ ಕೋಕೋನಟ್ ಅಮ್ಮ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ ಇಂಥದ್ದೇ ತಗೊಳ್ಳೋದು. ನಾನು ಯಾವಾಗೂ ಸೇಫರ್ ಸೈಡ್ ಏನು ಒಳ್ಳೇದು. ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ವಾವ್ ಅನ್ಸಿತ್ತು, ನಮ್ಮಮ್ಮ ಬೇಡ ಅಂದ್ಬಿಟ್ಟು. ಓಕೆ, ಸೊ ನಾನು ಇವಾಗ ತೊಗೊಂಡಿದ್ದೀವಿ. ಕುಡಿದ್ಬಿಟ್ಟು ಅದೇನಂದ್ರೆ ಅದೇನೋ ಗಣೇಶ ಅದಕ್ಕಂತೆ. ಸೊ ಅದೇ ತಾನೆ ಗಣೇಶ ಬಿಡ್ತಾನೆ. ಬಿಜೆಪಿ ಸೊ ಅದಕ್ಕೆ ಹೋಗ್ಬೇಕಂತೆ ಅರ್ಜೆಂಟಾಗಿ. ಅದು ಬಿಟ್ಬಿಡ್ತಾರೆ ಇಲ್ಲ ಇಲ್ಲಿದೆ ಗೊತ್ತಾಗ್ತದೆ. ಸೊ ಅದಕ್ಕೆ ಹೋಗೋಣ ಕುಡಿದ್ಬಿಟ್ಟು. ಯಾವ್ದಿದು ಕುಡಿ. ದೀಪಕ್ ಫೋನ್ ಮಾಡ್ತೀನಿ ಬಿಡಿ. ಆಯ್ತು ಥ್ಯಾಂಕ್ಸ್. ಹೆಂಗಿದೆ ನಡೀರಿ. ಹೆಂಗಿದೆ ಮಿಲ್ಕು ಟೆಂಡರ್ ಕೋಕೋನಟ್ ಹೆಂಗಿದೆ ರಿವ್ಯೂ ಹೇಳಿ. ಹೋದ್ರೆ ಸಾಕು. ಕೋಕೋನಟೇ ಇಲ್ಲ ಇರೋದು. ಸಾಕು ಹಿಂಗಿದೆ ಅಂದ್ರೆ ಕೋಕೋನಟ್ ಗೊತ್ತಾಗ್ತದೆ. ಲೈಕ್ ಮಿಲ್ಕ್ ಕಂಟೆಂಟ್ ಜಾಸ್ತಿ ತರ ಇದೆ. ನಂದು ಕೊಡ್ತೀನಿ ಬಿಟ್ರೆ ಮಿಲ್ಕ್ ಇಷ್ಟ. ಒಂದೇ ಥರ ಇದ್ದೀರಾ? ಸೇಮ್ ಇಲ್ಲ, ಅದು ಬ್ಲೂ. ಯಾವ ಊರು ನಿಮ್ಮದು? ಬಳ್ಳಾರಿ. ಅದೇ ಮಾತಲ್ಲೇ ಗೊತ್ತಿದೆ. ಚೇಂಜ್ 10 ರೂಪಾಯಿ ಇದೆಯಾ ದೀಪ ಅಂದರೆ 10 ರೂಪೀಸ್ ಈಸ್ಕೊಳ್ಳಿ ಅವ್ರ ಹತ್ರ. ನಾನು ಚೆನ್ನಾಗಿದ್ಯಾ? ಸಕ್ಕರೆನಾ? ಮ್ಯಾಂಗೋನೇ ಅಷ್ಟೇ, ಇನ್ನೇನು ಇಲ್ಲ. ಹ್ಞೂ ಅಲ್ವಾ, ಅಮ್ಮಂದೇ ಚೆನ್ನಾಗಿ. ಎಲ್ಲೇ ಮ್ಯಾಂಗೋನೇ ಹಾಕಿದವ್ರು. ಮ್ಯಾಂಗೋ ಸೀಸನ್ ವೈಸ್ ತಗೋಬೇಕಲ್ವಾ? ಇಲ್ರಿ ಬರೀ ಇದೈತೆ
ಮ್ಯಾಂಗೋನೇ ಅಲ್ಲ, ಮ್ಯಾಂಗೋ ಸೀಸನ್ ಇಲ್ಲ ಅಂತ ಹೇಳ್ಬೇಕು. ಚಟ್ನಿ ಕೊಟ್ಟವ್ರು ನಮ್ಮ ಮಕ್ಕಳಿಗೆ. ಇದೇನಿದು ಪುದೀನ ಲೈಮ್ ಸೋಡಾ ಅಂತೆ. ರಮ್ಯಾ ಯಾಕೆ ರಮ್ಯಾ ಹೆಂಗಿದೆ ರಮ್ಯಾ? ಚೆನ್ನಾಗಿದೆ. ನೋಡ್ಮ ಪುದೀನ ಕೊಟ್ಟ ಚಟ್ನಿ. ಚಟ್ನಿನಾ? ಏನಿದು? ಅಮ್ಮನ ಮಕ್ಕ ಎಕ್ಸ್ಪ್ರೆಷನ್. ಹಸಿ ಪುದೀನ ರುಬ್ಬಿಟ್ಟು ಸಕ್ಕರೆ ಹಾಕೊಂಡು. ಅಯ್ಯೋ ಹೋಗ್ರೆ, ಪುದೀನ ಹಸಿ ಪುದೀನ ಐತಲ್ರಿ, ಅದು ರುಬ್ಬಿಟ್ಟು ಸಕ್ಕರೆ ಕೊಟ್ಟವ್ರು. ನಾನು ಹತ್ತಿ ಕೊಡ್ಬೇಕಾ ನಿಮಗೆ? ಇಬ್ಬರದ್ದು ಹತ್ತು, ನಾನು ಹತ್ತಿ ಹಾಕೋ ದೇವ್ರಿಗೆ. ಕೊಡು. ಸೊ ಆಟೋ ಬುಕ್ ಆಗ್ತಾ ಇಲ್ಲ, ವೇಟಿಂಗ್. ಸಾಕಾಗೋಯ್ತು, ಸುಸ್ತಾಗಿ. ಹಿಂಗೆ ಬೆನ್ನೆಲ್ಲ ನೋವು, ಎಲ್ಲ ನೋವು, ಹೋಗಿ ಮಲ್ಕೊಂಡ್ರೆ ಏನು ಸಾಕು. ಹಾಕಿದ್ದೀರಾ ಅಂದರೆ ಪುದೀನ ಲೆಮನ್ ಸಕ್ಕರೆ ಅಂತೆ. ಮನೇಲಿ ನಾನೇ ಮಾಡ್ಕೊಳ್ತಾ ಇದ್ದೆ. ನಂಗೆ ಹಸಿ ಪುದೀನ ರುಬ್ಬಿಟ್ಟು ನ್ಯಾಚುರಲ್ ಸ್ವಲ್ಪ ಉರಿಬೇಕದು ಪುದೀನ, ಅವಾಗೆ ಗಮ್ಮ ಅಂದರೆ ಹಸಿ ಪುದೀನ ವಾಸನೆ. ಏನಾರು ಮೇನೂ ತಿನ್ಬಿಡ್ತೀವಿ. ಏನೂ ಇಲ್ಲಮ್ಮ ಇಲ್ಲಿ. ಅವಳಿಗೆ ಏನಂದ್ರೆ ಮಿಲ್ಕ್ ಐಟಮ್ಸ್ ಮಿಲ್ಕು ನಾನೇನು ತಿಂಡಿ ಡನ್ಸೋ ಮಾಡ್ತಾ ಇದ್ದೀನಿ ಗೊತ್ತಾ? ₹1 ಹಂಗಲ್ಲ, ಅಂದ್ರೆ ಲೆನ್ಸ್ ಕಟ್ಟಿಂದೆಲ್ಲ ವಾಪಸ್ ಕಲೆಕ್ಟ್ ಆಮೇಲೆ ನೀವು 10 ಮಾಡಬೇಕಲ್ವಾ? rupees ಹಾಕ್ತೀನಿ, ಸೊ ನಾನು ಬರ್ತೀನಲ್ಲ, ನಾನು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅದಕ್ಕೆ ಡನ್ಸೋಲಾನೇ 200 ಆಗುತ್ತೆ. ನಾನು 100 ಕೊಡಿ ಅಂತ ಕೇಳಿದ್ದೀನಿ. 50 ಅಂತ ರೇಷ್ಮಾ. 50 ಹೇಳ. ನಮ್ಮ ಅಣ್ಣ 50 ₹50 ಅಷ್ಟೇ ಅಂತ ಕೊಡೋದು. ನಾವು ಒಂದೇ ಮಾಡ್ತೀವಿ. ನನಗೆ ಇವಾಗ ಬನ್ನ ಅದೇನಾ ನೋಡಿ, ಯಾವುದೋ ಆಟೋ ಬಂದಿದ್ದಲ್ಲ, ಇದೇನಾ ಅಂತ ಕಿಚ್ತಾವ್ರೆ. ಅರ್ಜೆಂಟ್ ಅಲ್ಲ, ಅವರು ಟೆನ್ಷನ್ ಕಿಚ್ತಾನೆ ಇರೋದಲ್ಲಿ ಆಯ್ತಾ. ಟೆನ್ಷನ್ ಏನೋ ಟೆನ್ಷನ್ ಕೊಡ್ತೀಯಮ್ಮ. ಇರಿ ವಿಸರ್ಜನೆ ಚಾಯ್ಸೇ ಇಲ್ವಲ್ಲಮ್ಮ. ನಾನು ಲಾಸ್ಟ್ ಟೈಮ್ ಅವಳು ಹೇಳ್ದೆ, ಇಲ್ಲ ಅದೇ ಕೊಟ್ಬಿಡು. ಏನ್ ಗೊತ್ತಾ, ಫಸ್ಟು ಒಂದು ಸ್ಪೆಕ್ಸ್ ಚೂಸ್ ಮಾಡೋದು. ನಮ್ಮ ಅಕ್ಕ ಹೋಗಿ ಒಂದು 3ರಲ್ಲೇ ಒಂದು ಚೂಸ್ ಮಾಡ್ಕೊಂಡ್ಬಿಟ್ಲು. ನಾನು ಅದನ್ನ ಬಿಟ್ಟು ನನ್ಗೆ ಯಾವ್ದು ಮ್ಯಾಚ್ ಆಗ್ತಿಲ್ಲ. ಅದೇ ಬೇಕು. ಲಾಸ್ಟ್ ಟೈಮು ಅಷ್ಟೇ ಏನಾಗಿತ್ತು ಅಂದ್ರೆ, ನಾನು ತಗೊಂಡಿದ್ದೆ ಸೇಮ್ ಬೇಕು ಅಂದಿದ್ದು. ನಾವಿಬ್ರು ಕಷ್ಟಪಟ್ಟು ಹುಡುಕಿ ಒಂದು ಚೂಸ್ ಮಾಡಿ ಇಟ್ಕೊಂಡಿದ್ರೆ, ನಮ್ಮಮ್ಮ ಎಫರ್ಟ್ಸೇ ಇಲ್ಲ, ಅಲ್ಲೆಲ್ಲ ಕೂತಿರ್ತಾರೆ. ಎದ್ದು ಬಂದು ನಿಂದ ಕೊಡ ನಮ್ಗೆ, ನೀನ್ ಬೇರೆ ತಗೊಳ್ಳೆ ಅಂತಾರೆ. ನಮ್ದೇ ಎತ್ಕೊಂಡ್ಬಿಡ್ತಾರೆ. ಆಮೇಲೆ ಅದು ಸೆಕೆಂಡ್ ಆಪ್ಷನ್ ಇಲ್ಲ ಅಂತ, ಇಲ್ಲ ಅದು ಇನ್ನೊಂದಿಲ್ಲ ಅಂದ್ರೂ ಕೂಡ, ನನ್ಗೆ ಇನ್ನೊಂದಿಲ್ಲ ಅಂತ ಅಂದ್ರೂ ಕೂಡ ಅಲ್ಲ ಸರ್ ಬರ್ತಾ ಇದ್ದೀರಾ? ಇಲ್ಲೇನು ಇದೆಯಾ ಹೇಳು. ಬನ್ನಿ ಶ್ರೀ ವಾಸವಿ ಚಾಟ್ಸ್. ಬರ್ತಾರೆ. ಸೊ ಅದು ಇನ್ನೊಂದಿಲ್ಲ ಅಂತ ಅಂದ್ರೂ ಕೂಡ, ಇಲ್ಲ ನಂಗೆ ಅದೇ ಬೇಕು, ನೀನು ಇದನ್ನು ತಗೊಳ್ಳೆ ಅಂತ. ನಾನು ಇದನ್ನ ತಗೊಂತೀನಿ. ನಾವು ಅದೇ ಚೂಸ್ ಮಾಡ್ಕೊಂಡು ಮೈಂಡ್. ನಾನು ಒಂದು ದೊಡ್ಡ ಸೇಮ್ ಒಂದೇ ಥರ ಫ್ರೇಮ್ ಅಲ್ವಾ, ಅದು 2 ಫ್ರೇಮಲ್ಲೇ ಕನ್ಫ್ಯೂಷನ್ಗೆ ನನಗೆ 2 ಕೊಡ್ಸಿಲ್ಲ. ಯಾಕೆ ಬಿಡ್ತಾ ಇದೆಯಾ ಕುಷ್ಮಾ? ಸಾರಿ, ನನ್ನ ಫೋನ್ ಅಲ್ವಾ ಅದು. ನಮ್ಮಮ್ಮ ಅದು ಯಾವುದೋ ಅಜ್ಜಿನ ಫ್ರೆಂಡ್ ಆಂಟಿ, ನಮ್ಮ ಮಮ್ಮಿ ಯಜಾರ್ನ ಫ್ರೆಂಡ್ ಮಾಡ್ಕೊಂಡು ಅವ್ರ ಹತ್ರ ನಂಗೆ ಇಷ್ಟ ನಿಮ್ಗೆ ಅನ್ಸಿನ್ ಬಿಡಿ, ನೀವು ಅವ್ರಮ್ಮ ಫ್ರೆಂಡ್ ಅಂದು ಏನೇನೋ ಹೇಳಿ ನಮ್ಮಮ್ಮ ಫುಲ್ ಖುಷಿಯಾಗಿ ಅವ್ರೇನೋ ಕಳೆನ ಏನೋ ಅಂದ್ರು. ಫುಲ್ ಮೇಲೆ 2nd ಫ್ಲೋರ್ಗೆ ಆರ್ಬಿಟ್ರು. ಆಟೋ ಬಂತು. ಅಲ್ಲೇ ಬರೀ ಪ್ರಸಾದ ಮಾತ್ರ ಇದೆ. ಗಣೇಶನ ಎತ್ಕೊಂಡು ಹೋಗ್ಬಿಟ್ಟವ್ರೆ, ಅಷ್ಟು ಲೇಟಾಗಿ ಬಂದಿದ್ದೀವಿ. ಸೊ ಪ್ರಸಾದ ತಿಂದು ಹೋಗೋಣ ಗೈಸ್. ಇದೆ ಅಂತೆ ಇವ್ರ ಆಫೀಸಲ್ಲಿ, ಮಮ್ಮಿ ಆಫೀಸ್. ಜ್ಯೂಸ್ ಕುಡಿಯೋ. ಸೊ ಮನೆಗೆ ಬಂದು ಆಯಿತು ಗೈಸ್. ಬರೋವಾಗ ನಾನೇನು ಶೂಟ್ ಮಾಡಿದ್ದೇನು ತೋರಿಸಿಲ್ಲ, ಏನಕ್ಕಂದರೆ ಫುಲ್ಲು ಟೆನ್ಷನಲ್ಲಿ ಬಂದಿದ್ದು, ಅದಕ್ಕೋಸ್ಕರ ಅಷ್ಟೇ. ಇವಾಗ ಏನೇನು ತೊಗೊಂಡ್ರಿ ಏನೇನು ಅಂತ ಜಸ್ಟ್ ಒಂದ್ಸಲಿ ತೋರಿಸ್ತೀನಿ. ಲೆನ್ಸ್ ಕಾರ್ಟಲ್ಲಿ ನಾವು 4 ಫ್ರೇಮ್ಸ್ ತೊಗೊಂಡಿದ್ದು ಅಲ್ವಾ, ಆ 4 ಫ್ರೇಮ್ಸ್ನ ನಾನು ಕಾಲೇಜಿಂದ ಹೋಗಿ ವೆಡ್ನಸ್ಡೇ ಆರ್ ಥರ್ಸ್ಡೇ ಹಂಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಬರ್ತೀನಿ. ಸೊ ಆ ಫ್ರೇಮ್ಸ್ ನೀವು ಆಲ್ರೆಡಿ ನೋಡಿರ್ತೀರ, ಬಿಟ್ಟರೆ ಬೇರೆ ಏನೇನಂತ ಥರ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಇಲ್ಲಿ ಮೆಬೆಲಿನ್ ಮಾಸ್ಟರ್ ಕ್ರೋಮ್ ಹೈಲೈಟರ್ ಇದೆ. ಇದರಲ್ಲಿ 2 ಶೇಡ್ಸ್ ಇತ್ತು, ಪಿಂಕ್ ಅಂಡರ್ಟೋನ್ ಒಂದು, ಇದೊಂದು. ಸೊ ನಾವು ಇದೇ ತೊಗೊಂಡ್ರೆ ಏನಕ್ಕಂದರೆ ನಮ್ಮ 3 ಜನಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತ. ಇದನ್ನು ಮ್ಯಾಕ್ ಹೈಲೈಟರ್ಗೆ ಕಂಪೇರ್ ಮಾಡ್ತಾರೆ. ಇದು ನಾನು ಎಷ್ಟೋ ವರ್ಷದಿಂದ ನೋಡಿಟ್ಕೊಂಡಿದ್ದೆ. ಸೊ ಇವತ್ತು ಆಫರ್ ಇದ್ದಿದ್ದಕ್ಕೆ ತೊಗೊಂಡು ಏನೋ ಫುಲ್ಲು ನೋಡಿ ಖುಷಿ ಆಗ್ತಾಯಿದೆ. ಸೊ ಇದೆ ಅವರಿಬ್ರದ್ದು ಫೌಂಡೇಶನ್. 326 ಅಕ್ಕದು, 137 ಮಮ್ಮಿದು, ನಂದು 128 ಆರ್ ಸಮಥಿಂಗ್. ಸೊ ಇವ್ರದ್ದು ಫೌಂಡೇಶನ್ ಶೇಡ್ ರೇಂಜ್ ತುಂಬ ಚೆನ್ನಾಗಿದೆ. ಇದು 1 ಫೌಂಡೇಶನ್ 650. ಇದ್ರ ಮೇಲೆ ಪ್ರೈಸ್ ಹಾಕಿದ್ದಾರೆ, ನೋಡೋಣ ಇರಿ. ಈ ಕಡೆ ಇರುತ್ತಾ?
ಯಾ 780 ರುಪೀಸ್ ಅಂತ ಇದು. ಸೊ ನಮಗಿದೆಲ್ಲ ಮೂರು ಸೇರಿ 1500 ಆಯಿತು. ಇದನ್ನು ಅವ್ರು ಆಫರ್ ಅಂತ ಹೇಳ್ತಾರೆ, ಬೈ 2 get 1 ಅಂತ. ಬಟ್ ನೋಡೋಕ್ಕೆ ಹೋದರೆ ನಾವೇನಾದರೂ ಆನ್ಲೈನಲ್ಲಿ ತೊಗೊಂಡಿದ್ರೂ ಇಷ್ಟೇ ಬಿದ್ದಿರೋದು. ಸೊ ನೆಕ್ಸ್ಟ್ ಈ ಕವರ್ ಏನಿದೆ ಓಪನ್ ಮಾಡೋಣ. ಇಲ್ಲ ಇದನ್ನು ನೋಡೋಣ. ಇದು ಅಲ್ಲಿ ಬಳೆ ಶಾಪ್ ಥರ ಇತ್ತಲ್ಲ, ಸೊ ಅಂಥ ಕಡೆ ತೊಗೊಂಡಿದ್ದು. ಏನೇನಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಫುಲ್ಲು ಸ್ಟೋನ್ಸ್ ಇದೆ. ತುಂಬ ಹಾಕ್ಕೊಂಡಾಗೂ ನಾನು ಹಾಕ್ಕೊಂಡು ಟ್ರೈ ಮಾಡಿದೆ. ದಿಸ್ ಇಸ್ ಫಾರ್ 150 ರುಪೀಸ್. ಅವರು 130 or 125 ಮಾಡಿಕೊಂಡ್ರು. ನಾನು ಇನ್ನೊಂದು ಇದರಲ್ಲೇ ಇದು ಸಿಲ್ವರು, ನಾನು ರೋಸ್ ಗೋಲ್ಡಲ್ಲಿ ತೊಗೊಂಡಿದ್ದೆ. ಎರಡೆರಡು ಏನಕ್ಕೆ ಅಂತ ಒಂದೇ ತೊಗೊಂಡ್ಬಿಟ್ರಿ. ಸೊ ನಮ್ಮ ಅಕ್ಕ ಇದು ನನಗೆ ಕೊಡ್ತೀನಿ ಅಂತಾಳೆ, ನೋಡೋಣ. ಸೊ ಸ್ಕ್ರಂಚೀಸ್, ಈ ಪಿಂಕ್ ಕಲರ್ ಸ್ಕ್ರಂಚಿ ನಮಗಂತೂ ಅಲ್ಲ, ನಮ್ಮ ಮಮ್ಮಿಗೆ. ಪಿಂಕು ಮತ್ತು ಬ್ಲೂ, ಹಾಂ ಮೇ ಬಿ ಪಿಂಕು ಮತ್ತು ಒಂದು ಬ್ಲ್ಯಾಕು ಮಮ್ಮಿಗೆ, ವೈಟ್ ಮತ್ತು ಬ್ಲೂ ಮತ್ತು ಒಂದು ಬ್ಲ್ಯಾಕ್ ಅಕ್ಕಂಗೆ, ಈ ಒಂದು ಬ್ಲ್ಯಾಕ್ ಮಾತ್ರ ನನಗೆ. ಸೊ ಮತ್ತು ಹೂಪ್ಸ್, ಡೈಲಿ ವೇರ್ಗೆ, ಕಾಲೇಜ್ಗೆ ಅಥವಾ ಯಾವುದೇ ಡ್ರೆಸ್ ಹಾಕ್ಕೊಂಡು ನಾನು ಹೂಪ್ಸ್ ಹಾಕ್ಕೊಳ್ಳೋದು ಯಾವಾಗಲೂ ಬೆಸ್ಟ್ ಇದು, ಅದಕ್ಕೋಸ್ಕರ. ಸೊ ಇದು 50-50 ಏನೋ ಹೇಳಿದ್ರು. ಸ್ಕ್ರಂಚಿ ಎಲ್ಲ ಅರೌಂಡ್ 10 ಅದು ಹೇಳಿದೆ ಅಲ್ಲ. ಸೊ ಇದು ಮಮ್ಮಿ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋಕೆ, ಇದು ಮೆನ್ಸ್ ಕೂಂಬು ಅಂದರೆ ನಮ್ಮ ಮಮ್ಮಿ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋಕೆ ತೊಗೊಂಡಿದ್ದಾರೆ, ಇಟ್ಕೊಳ್ಳಿ. ಸೊ ಇದು ಯಾವ ಕಡೆ? ಓಕೆ, ಈ ಕಡೆ. ಸೊ ಇದು ಚಿಕ್ಕ ಹೂಪ್ಸ್ ಥರ, ಇದು ರೈನ್ಬೋ ಎಫೆಕ್ಟಲ್ಲಿದೆ. ಇನ್ ಪರ್ಸನ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾಕಿನ. ಇದೆಷ್ಟು ಗೊತ್ತಿಲ್ಲ, ಮೇ ಬಿ 50 or 60 ಅನಿಸುತ್ತೆ. ಸೊ ನಾನು ಕೂಡ ನನ್ನ ಹತ್ರ ಯಾವುದು ಗೋಲ್ಡನ ರೋಸ್ ಗೋಲ್ಡಲ್ಲಿ ಇರಲಿಲ್ಲ ಇಯರಿಂಗ್ಸು. ಸೊ ಅದಕ್ಕೆ ಒಂದು ತೊಗೊಂಡಿದ್ದು. ಅಂದರೆ ನನ್ನ ಹತ್ರ ಬರೀ ಗೋಲ್ಡನ್ ವಾಚಸ್ ಇದೆ, ಅದಕ್ಕೆ ಮ್ಯಾಚ್ ಮಾಡೋಕ್ಕೋಸ್ಕರ ಅಷ್ಟೇ. ದೆನ್ ಒಂದು ಬನಾನಾ ಕ್ಲಿಪ್, ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಎಲ್ಲಿದೆ ನೋಡೋಣ. ನನಗೆ ಹೈಲೈಟರ್ ನೋಡಿ ಫುಲ್ಲು ಒಳಗೊಳಗೆ ಖುಷಿ ಆಗ್ತಾಯಿದೆ. ಬಟ್ ನನಗೆ ಲಿಕ್ವಿಡ್ ಹೈಲೈಟರ್ ಬೇಕಿತ್ತು. ಸೊ ನೆಕ್ಸ್ಟ್ ಇನ್ನೊಂದು ಕಡೆ ತೊಗೊಂಡಿದ್ದು, ಫಸ್ಟ್ ಕಡೆ ತೊಗೊಂಡಿಲ್ಲ ತಾತ ಹತ್ರ. ಅಲ್ಲಿ ಇದು ಅದೇ ಚಿಕ್ಕ ಕಡೆ ಕಸ ಗುಡ್ಸೋಕೆ ವಿತ್ ಬ್ರಷ್ ಮತ್ತು ಮರ ಬರುತ್ತಲ್ಲ ಅದು. ಇದು ಮಮ್ಮಿ ಯೂಸ್ ಮಾಡೋ ಪೌಡರ್ ಪ್ರಫ್. ಇದೊಂದು 5 ದಿನವೂ ಬರೋಲ್ಲ. ಇದು ಬಟ್ಟೆ ಮಧ್ಯೆಲ್ಲ ಇಡ್ತಾರೆ ಅಲ್ಲ, ಏನಕ್ಕೆ ಇಡ್ತಾರೆ, ಏನು ಕೊಡ್ತಾರೆ. ಆಮೇಲೆ ಇದು ಟ್ಯಾಪ್ಗೆ ಪಿನ್ಸ್ ಅಷ್ಟೇ. ನೆಕ್ಸ್ಟು ಇಲ್ಲಿ ಒಂದು ಕ್ಲೋತಿಂಗ್ ಐಟಮ್ ಇದೆ, ಬಿಟ್ಟರೆ ಇದು ಅವ್ರು ಅಲ್ಲಿ ತಿಂದಿದ್ದು ಪಾರ್ಸೆಲ್ ಅನಿಸುತ್ತೆ. ಸೊ ಪಾರ್ಸೆಲ್ಗೆ ಅಷ್ಟೇ. ಬಿಟ್ಟರೆ ಲೆನ್ಸ್ ಕಾರ್ಟ್ ಮುಗೀತು. ಇವಾಗ ಈ ಸಾಗೋಯ್ತು ಈ ಬ್ಲಾಗು. ಎಲ್ರಿಗೂ ಸುಸ್ತಾಗೈತೆ. ನಮ್ಮ ಅಕ್ಕ ಫುಲ್ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡ್ಮೇಲೆ ಮಲ್ಕೊಳ್ಳೋಕ್ಕೆ ಸ್ವಲ್ಪ ಅವಳು ಏನೇನಿದೆ ಎಲ್ಲ ಪ್ಯಾಕ್ ಮಾಡ್ಕೊತಾಳೆ. ಅದೇ ನಾನು ಅವಳು ಟ್ಯೂಸ್ಡೇ ಸುಮ್ಮನೆ ಹಿಂಗೆ ಅವಳು ಆಫೀಸಲ್ಲಿ ಸೀರೆ ಉಟ್ಕೊಬೇಕಂತೆ. ವೆಡ್ನೆಸ್ಡೇ. ಸೊ ವೆಡ್ನೆಸ್ಡೇಗೆ ಬ್ಯಾಂಗಲ್ಲು ಅದು ಇದು ಎಲ್ಲ ಎತ್ತಿಕ್ಬೇಕು. ಸೊ ಅದೆಲ್ಲ ಎತ್ತಿಕ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಪ್ರಸಾದ ತಿಂದಿದ್ದೀವಿ, ಹೊಟ್ಟೆ ತುಂಬಿದೆ. ಇಲ್ಲಿ ತಿರ್ಗಾ ಬಂದೈತೆ, ತಿರ್ಗಾ ಸೌಂಡ್ ಮಾಡ್ತಾ ಇದೆ. ಬೇಜಾರು, ಮನೆಯೆಲ್ಲ ಧ್ವಂಸ ಮಾಡ್ತಾ ಇದೆ. ನಮ್ಮ ಫ್ಯಾಮಿಲಿಯವ್ರ ಸಾಕ್ತವ್ರೆ ಖುಷಿಯಾಗಿ. ಇಬ್ರು ಏನ್ ಮಾಡಿದ್ರು ಹೋಗ್ತಾ ಇಲ್ಲ, ಹೋಗ್ತಾನೆ ಇಲ್ಲ. ಎಷ್ಟೊಂದು ಜನ ಆಗಿದೆ ಅದನ್ನ. ಸೊ ಇವಾಗ ಹೋಗಿ ಅಷ್ಟೇ, ಬಾಯ್. ಆಮೇಲೆ ಅಷ್ಟೇ. ಇವತ್ತು ಡೇ ಹೆಂಗಿತ್ತು ಕುಸುಮ ನಿಂದು? ವಾಸ್ ಯುವರ್ ಡೇ? ಬಿಸಿ ಡೇ. ಫಸ್ಟು ನಾವೆಲ್ಲೋದ್ರಿ, ಲಂಚ್ಗೆ ಹೋದ್ರಿ ನಂದಿನಿಯಲ್ಲಿ. ಆಮೇಲೆ ಎಲ್ಟನ್ ಗ್ಲೋಗೆ ಹೋದ್ರಿ. ಆಮೇಲೆ ನಾವು ಪ್ರಾಡಕ್ಟ್ಸ್ ತೊಗೊಂಡ್ರಿ. ಆಮೇಲೆ ಸ್ಪೆಕ್ಸ್ಗೆ ಹೋಗಿ 4 ಸ್ಪೆಕ್ಸ್ ತೊಗೊಂಡು ಜ್ಯೂಸ್ ಕುಡ್ಕೊಂಡು ಮತ್ತೆ ಸ್ವಲ್ಪ ಊಟ ಮಾಡಿಕೊಂಡು ಬಂದಿದ್ದೀವಿ. ಸೊ ಮುಗಿದ್ದು. ನೆನ್ನೆನೂ ಬಿಸಿ, ಇವತ್ತು ಬಿಸಿ, ಎಲ್ಲ ಬಿಸಿ ಆಗಿದೆ, ಎಲ್ಲ ಮುಗಿದಿದೆ. ಸೊ ತಿರ್ಗಾ ನೆಕ್ಸ್ಟ್ ವಾರ ನೋಡೋಣ, ಆದರೆ ವ್ಲಾಗ್ ಮಾಡ್ತೀವಿ. ಇಲ್ಲ, ಮಾಡ್ತೀವಿ ವ್ಲಾಗ್. ನೆಕ್ಸ್ಟ್ ವೀಕು ಏನು ವ್ಲಾಗ್ ಮಾಡ್ತೀವಿ ಅಂದರೆ ಅದೇ ಮೇ ಬಿ ಹಾಸ್ಪಿಟ್ಲಿಗೆ ಹೋಗೋದು, ಕಣ್ ಟೆಸ್ಟ್ ಮಾಡಿಸೋದು, ಸೊ ಗ್ಲಾಸ್ ಆಮೇಲೆ ಕುಸುಮ ನೀನು ಅದು ಬ್ಲಾಗ್ ಮಾಡ್ತೀವಿ, ಹೋಗಿ ತೊಗೊಂಬರೋದು. ಇಲ್ಲ ಕುಸುಮ ಮಾಡೋಣ ಅನ್ಸುತ್ತೆ. ಅದನ್ನು ನಮ್ಗೆ ಅವರು ಬರೀ ಪೇ ಮಾಡೋದಾಯಿತು, ಇನ್ನೂ ಅದು ಕಳಿಸಿಲ್ಲ. ಅವ್ರು 3 ಪ್ರಾಡಕ್ಟ್ ಕಳಿಸ್ತೀನಿ ಅಂತ ಹೇಳಿದ್ರು. 1 ಪ್ರಾಡಕ್ಟು ಬಂದು ಕಲೆಕ್ಟ್ ಮಾಡ್ಕೊಂಡಿದ್ರು ನಾವು. ಆಮೇಲೆ ಅದೇ ಹೇಳ್ಬಿಟ್ರು, ನೀವೇ ಬಂದು 4 ಪ್ರಾಡಕ್ಟ್ ಕಲೆಕ್ಟ್ ಮಾಡ್ಕೊಂಬಿಡಿ, ನಾವೇನು ಕಳಿಸ್ಬೇಕು ಅಂತ. ಕುಸುಮ ವೆಡ್ನೆಸ್ಡೇ ಹೋಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ್ಮೇಲೆ ಹೋಗೋದು ಅಷ್ಟೇ ಗೈಸ್. ಆಗೋಯ್ತು ಇವತ್ತಿನ ವ್ಲಾಗು. ಬಾಯ್. ಥ್ಯಾಂಕ್ ಯು. ಬಾಯ್. Style is the answer to every